ಧರ್ಮಸ್ಥಳ ತನಿಖೆಯಲ್ಲಿ ಈ ಸಮೀರ್ ಹೆಸರು ಬಿಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆ ಬಹಳವಾಗಿ ಕೇಳಿ ಬರ್ತಾ ಇದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೇರಳಕ್ಕೆ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿದ್ರು ಈ ಸಮೀರ್. ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕೇರಳ ಸಂಸದರೊಬ್ಬರ ಭೇಟಿಗೆ ಈ ಬಿ ಗ್ಯಾಂಗ್ ಹೋಗಿತ್ತು ಅನ್ನುವಂತ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಈಗ ಹಿಂದೂ ಮುಖಂಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಹೆಸರು ಬಿಟ್ಟು ಹೋಗಿತ್ತು, ಅದು ಯೂಟ್ಯೂಬರ್ ಸಮೀರ್. ಆತನ ವಿರುದ್ಧ ಕ್ರಮ ಯಾಕಿಲ್ಲ, ಆತನ ಹೆಸರನ್ನ ಯಾಕೆ ಹಾಕಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತೇಜಸ್ ಗೌಡ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಕೇಸ್ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಬಟ್ ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಸಮೀರ್ ಹೆಸರಿಲ್ಲ ಎಂಬುದು ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಒಂದು ಆಕ್ರೋಶ ಹೊರಾಗ್ತಿದ್ರೆ. ಈ ಒಂದು ವಿಚಾರವಾಗಿ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದ್ರೆ ಅವ್ರು ಮಾತಾಡಿಸ್ತೀನಿ. ಅವರೇ ಆರೋಪ ಮಾಡ್ತಿದ್ದಾರೆ. ಸರ್, ಒಂದ್ ಕಡೆ ಗಂಭೀರ ಆರೋಪ ಮಾಡ್ತಿದ್ರೆ, ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಬಟ್ ಸಮೀರ್ ಹೆಸರು ಇಲ್ಲ ಎಂಬುದು ಒಂದು ಆರೋಪ. ಏನ್ ಸರ್ ಆರೋಪ ಅಂತ? ಈ ಧರ್ಮಸ್ಥಳ ವಿಚಾರದಲ್ಲಿ ತಾವುಗಳು ವಿಶೇಷವಾಗಿ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಧರ್ಮಸ್ಥಳದ ಮೇಲೆ ಆಗ್ತಿರುವಂತಹ ಷಡ್ಯಂತ್ರನ ಒಂದೊಂದೇ ಎಳೆ ಎಳೆಯಾಗಿ ಸತ್ಯನ ಜನಕ್ಕೆ ಗೊತ್ತಾಗಿ ಮಾಡಿದಿರಿ. ಇಡೀ ರಿಪಬ್ಲಿಕ್ ವಾಹಿನಿ ತಂಡಕ್ಕೆ ನಾನು ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಗೊತ್ತಿರೋ ಹಾಗೆ ಈ ಧರ್ಮಸ್ಥಳದ ಬುರುಡೆ ಪ್ರಕರಣ ಏನ್ ಸ್ಟಾರ್ಟ್ ಆಗಿದೆ, ಇದರಲ್ಲಿ ಮೇನ್ ಕಾನ್ಸ್ಪಿರೇಟರ್ನೇ ಜಿಹಾದಿ ಮನಸ್ಥಿತಿ ಇರುವಂತ ಒಬ್ಬ ಮುಲ್ಲಾ ಮೊಹಮ್ಮದ್ ಸಮೀರ. ಇವತ್ತು ಯಾವುದೇ ರೀತಿಯಾದಂತ ಸಾಕ್ಷ್ಯಾಧಾರಗಳು ಇಲ್ದೇನೆ, ಯಾವುದೇ ರೀತಿಯಾದಂತ ಸತ್ಯತೆ ಇಲ್ದೇನೆ ಅವನು ಒಂದು ವಿಡಿಯೋ ಮಾಡ್ತಾನೆ. ಆ ವಿಡಿಯೋ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಹೊರ ದೇಶದಲ್ಲೂ ಸಹ ದೊಡ್ಡ ಮಟ್ಟದ ಸಂಚಲನ ಮೂಡಿಸುತ್ತೆ. ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಧಾರ್ಮಿಕ ಕ್ಷೇತ್ರವಾದಂತ ಧರ್ಮಸ್ಥಳದ ಬಗ್ಗೆ ತುಂಬಾ ಅವೇಳನವಾಗಿ, ಮತ್ತೆ ನಮ್ಮ ಪೂಜ್ಯರು ವೀರೇಂದ್ರ ಹೆಗ್ಡೆ ಮತ್ತೆ ಅವ್ರ ಕುಟುಂಬದ ಬಗ್ಗೆ ತುಂಬಾ ಅವೇಳನವಾಗಿ ಚಿತ್ರೀಕರಣ ಮಾಡಿರ್ತಾನೆ. ಆ ವಿಡಿಯೋ ಎಷ್ಟರ ಮಟ್ಟಕ್ಕೆ ಸದ್ ಮಾಡಿರುತ್ತೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಹಿಂಗ ಆಗಿಜೇನೋ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಇನ್ಫ್ಯಾಕ್ಟ್ ನನ್ನ ಹಿರಿಯ ಸಹೋದರ, ನನ್ನ ಆತ್ಮೀಯ ಸ್ನೇಹಿತರು ಕಾರ್ತಿಕ್, ರವಿ ನನ್ನ ಜೊತೆ ಸದಾ ಇರ್ತಾರೆ. ನನ್ನ ಹೋರಾಟದಲ್ಲಿ ಪ್ರತಿಯೊಂದು ನೋಡ್ಕೊಂಡ್ ಬಂದಿದ್ದಾರೆ. ಅವ್ರು ನನ್ನ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಆದ್ರು, ಏನ್ ಧರ್ಮಸ್ಥಳ ಹಿಂಗ ಆಗಿಜಂತೆ, ಈ ತರ ಆಗಿಜಂತೆ ಅಂತ. ನಾನು ಧರ್ಮಸ್ಥಳದ ಪರಮ ಭಕ್ತನಾಗಿ ನನಗೆ ಅದು ತುಂಬಾ ನೋವು ಉಂಟಾಗಿತ್ತು. ಮತ್ತೆ ನಾನು ಇದು ವಿಚಾರವಾಗಿ ನಾನು ಕೋರ್ಟು ಸಹ ನನ್ನ ಮೆಟ್ಲಿರಿದೆ, ಅದು ನಿಮ್ಗೂ ಸಹ ಗೊತ್ತಿರೋ ವಿಚಾರ. ಆದ್ರೆ ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ, ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಚಿನ್ನಯ್ಯ ಕೇರಳ ಪ್ರವಾಸ ಸಂದರ್ಭದಲ್ಲಿ ಕೇರಳದ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿಕೊಟ್ಟಿದ್ದಂತ ವ್ಯಕ್ತಿ ಯಾರು? ಇದೇ ಸಮೀರ ರೂಮ್ ಬುಕ್ ಮಾಡಿಕೊಟ್ಟಿ ಚಿನ್ನಯ್ಯನ ಇಟ್ಟಿದ್ದಂತ ಇದೇ ಸಮೀರ. ಅಂದ್ರೆ ಚಿನ್ನಯ್ಯನನ್ನ ಕೇರಳ ಕರ್ಕೊಂಡೋಗಿ ರೂಮ್ ಬುಕ್ ಮಾಡಿ ಕೊಟ್ಟಿದ್ದಾಗಾದ್ರೆ ಇವರು ಏನು ಉದ್ದೇಶ ಅಂತ? ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಿಕ್ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮಲ್ಲೂ ಸಹ ಪ್ರಸಾರ ಮಾಡಿದಿರಿ. ಆ ಸಂಸದ ಲೆಟರ್ ಕೂಡ ಬಡಿತಾನೆ ಯಾರಿಗೆ? ಅಮಿತ್ ಶಾ ಅವರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಇದು ಆ ಕೇಸ್ ಫೈಲ್ ಅಲ್ಲಿ ಉಲ್ಲೇಖ ಆಗಿದ್ಯಾ? ಉಲ್ಲೇಖ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಗ್ತದೆ. ಇದಿಷ್ಟು ಇಂದು ಪರ ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ತನಿಖೆಯಲ್ಲಿ ಈ ಸಮೀರ್ ಹೆಸರು ಬಿಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆ ಬಹಳವಾಗಿ ಕೇಳಿ ಬರ್ತಾ ಇದೆ. ಯೂಟ್ಯೂಬರ್ ಸಮೀರ್ ಹಿಂದೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೇರಳಕ್ಕೆ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿದ್ರು ಈ ಸಮೀರ್. ಹಿಂದೂ ಮುಖಂಡ ತೇಜಸ್ ಗೌಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕೇರಳ ಸಂಸದರೊಬ್ಬರ ಭೇಟಿಗೆ ಈ ಬಿ ಗ್ಯಾಂಗ್ ಹೋಗಿತ್ತು ಅನ್ನುವಂತ ವಿಚಾರ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಈಗ ಹಿಂದೂ ಮುಖಂಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಸ್ಐಟಿ ವರದಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಹೆಸರು ಬಿಟ್ಟು ಹೋಗಿತ್ತು, ಅದು ಯೂಟ್ಯೂಬರ್ ಸಮೀರ್. ಆತನ ವಿರುದ್ಧ ಕ್ರಮ ಯಾಕಿಲ್ಲ, ಆತನ ಹೆಸರನ್ನ ಯಾಕೆ ಹಾಕಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತೇಜಸ್ ಗೌಡ.
ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಕೇಸ್ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಬಟ್ ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಸಮೀರ್ ಹೆಸರಿಲ್ಲ ಎಂಬುದು ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಒಂದು ಆಕ್ರೋಶ ಹೊರಾಗ್ತಿದ್ರೆ, ಈ ಒಂದು ವಿಚಾರವಾಗಿ ಹಿಂದೂಪರ ಮುಖಂಡ ತೇಜಸ್ ಗೌಡ ಇದ್ರೆ ಅವ್ರು ಮಾತಾಡಿಸ್ತೀನಿ. ಅವರೇ ಆರೋಪ ಮಾಡ್ತಿದ್ದಾರೆ. ಸರ್, ಒಂದ್ ಕಡೆ ಗಂಭೀರ ಆರೋಪ ಮಾಡ್ತಿದ್ರೆ, ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಬಟ್ ಸಮೀರ್ ಹೆಸರು ಇಲ್ಲ ಎಂಬುದು ಒಂದು ಆರೋಪ. ಏನ್ ಸರ್ ಆರೋಪ ಅಂತ? ಈ ಧರ್ಮಸ್ಥಳ ವಿಚಾರದಲ್ಲಿ ತಾವುಗಳು ವಿಶೇಷವಾಗಿ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಧರ್ಮಸ್ಥಳದ ಮೇಲೆ ಆಗ್ತಿರುವಂತಹ ಷಡ್ಯಂತ್ರನ ಒಂದೊಂದೇ ಎಳೆ ಎಳೆಯಾಗಿ ಸತ್ಯನ ಜನಕ್ಕೆ ಗೊತ್ತಾಗಿ ಮಾಡಿದಿರಿ. ಇಡೀ ರಿಪಬ್ಲಿಕ್ ವಾಹಿನಿ ತಂಡಕ್ಕೆ ನಾನು ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಾ ಗೊತ್ತಿರೋ ಹಾಗೆ ಈ ಧರ್ಮಸ್ಥಳದ ಬುರುಡೆ ಪ್ರಕರಣ ಏನ್ ಸ್ಟಾರ್ಟ್ ಆಗಿದೆ, ಇದರಲ್ಲಿ ಮೇನ್ ಕಾನ್ಸ್ಪಿರೇಟರೇನೆ ಜಿಹಾದಿ ಮನಸ್ಥಿತಿ ಇರುವಂತ ಒಬ್ಬ ಮುಲ್ಲಾ ಮೊಹಮ್ಮದ್ ಸಮೀರ. ಇವತ್ತು ಯಾವುದೇ ರೀತಿಯಾದಂತ ಸಾಕ್ಷ್ಯಾಧಾರಗಳು ಇಲ್ದೇನೆ, ಯಾವುದೇ ರೀತಿಯಾದಂತ ಸತ್ಯತೆ ಇಲ್ದೇನೆ ಅವನು ಒಂದು ವಿಡಿಯೋ ಮಾಡ್ತಾನೆ. ಆ ವಿಡಿಯೋ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ, ಹೊರ ದೇಶದಲ್ಲೂ ಸಹ ದೊಡ್ಡ ಮಟ್ಟದ ಸಂಚಲನ ಮೂಡಿಸುತ್ತೆ. ನಮ್ಮ ಪುಣ್ಯಕ್ಷೇತ್ರ, ನಮ್ಮ ಧಾರ್ಮಿಕ ಕ್ಷೇತ್ರವಾದಂತ ಧರ್ಮಸ್ಥಳದ ಬಗ್ಗೆ ತುಂಬಾ ಅವೇಳನವಾಗಿ, ಮತ್ತೆ ನಮ್ಮ ಪೂಜ್ಯರು ವೀರೇಂದ್ರ ಹೆಗ್ಡೆ ಮತ್ತೆ ಅವ್ರ ಕುಟುಂಬದ ಬಗ್ಗೆ ತುಂಬಾ ಅವೇಳನವಾಗಿ ಚಿತ್ರೀಕರಣ ಮಾಡಿರ್ತಾನೆ. ಆ ವಿಡಿಯೋ ಎಷ್ಟರ ಮಟ್ಟಕ್ಕೆ ಸದ್ ಮಾಡಿರುತ್ತೆ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಹಿಂಗ್ ಆಗೇನೋ ಅಂತ ಎಲ್ಲರೂ ನಂಬ್ಕೊಂಡಿದ್ರು. ಇನ್ಫ್ಯಾಕ್ಟ್ ನನ್ನ ಹಿರಿಯ ಸಹೋದರ, ನನ್ನ ಆತ್ಮೀಯ ಸ್ನೇಹಿತರು ಕಾರ್ತಿಕ್, ರವಿ ನನ್ನ ಜೊತೆ ಸದಾ ಇರ್ತಾರೆ. ನನ್ನ ಹೋರಾಟದಲ್ಲಿ ಪ್ರತಿಯೊಂದು ನೋಡ್ಕೊಂಡ್ ಬಂದಿದ್ದಾರೆ. ಅವ್ರು ನನ್ನ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಆದ್ರು, ಏನ್ ಧರ್ಮಸ್ಥಳ ಹಿಂಗ್ ಆಗಿಜಂತೆ, ಈ ತರ ಆಗಿಜಂತೆ ಅಂತ. ನಾನ್ ಧರ್ಮಸ್ಥಳದ ಪರಮ ಭಕ್ತನಾಗಿ ನನಗೆ ಅದು ತುಂಬಾ ನೋವು ಉಂಟಾಗಿತ್ತು. ಮತ್ತೆ ನಾನು ಇದು ವಿಚಾರವಾಗಿ ನಾನು ಕೋರ್ಟು ಸಹ ನನ್ನ ಮೆಟ್ಲಿರಿದೆ, ಅದು ನಿಮ್ಗೂ ಸಹ ಗೊತ್ತಿರೋ ವಿಚಾರ. ಆದ್ರೆ ಮೊಹಮ್ಮದ್ ಸಮೀರಿನ ಆ ಮುಲ್ಲಾನ ಹೆಸರು ಏನಕ್ಕೆ ಇವರು ಚಾರ್ಜ್ ಶೀಟ್ ಉಲ್ಲೇಖ ಮಾಡಿಲ್ಲ, ಇದು ನಮ್ಗೆ ಈಗಲೂ ಸಹ ಅನುಮಾನ ಏನಕ್ಕೆ ಮೂಡ್ತಿದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಮುಸಲ್ಮಾನರ ಓಲೈಕೆ ಈ ಮಟ್ಟಕ್ಕೂ ಮಾಡುತ್ತಾ? ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಯಾವ ಚಿನ್ನಯ್ಯ ಕೇರಳ ಪ್ರವಾಸ ಸಂದರ್ಭದಲ್ಲಿ ಕೇರಳದ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿಕೊಟ್ಟಿದ್ದಂತ ವ್ಯಕ್ತಿ ಯಾರು? ಇದೇ ಸಮೀರ ರೂಮ್ ಬುಕ್ ಮಾಡಿಕೊಟ್ಟಿ ಚಿನ್ನಯ್ಯನ ಇಟ್ಟಿದ್ದಂತ ಇದೇ ಸಮೀರ. ಅಂದ್ರೆ ಚಿನ್ನಯ್ಯನನ್ನ ಕೇರಳ ಕರ್ಕೊಂಡೋಗಿ ರೂಮ್ ಬುಕ್ ಮಾಡಿ ಕೊಟ್ಟಿದ್ದಾಗಾದ್ರೆ ಇವರು ಏನು ಉದ್ದೇಶ ಸರ್ ಅಂತ? ಕೇರಳದಲ್ಲಿ ಒಬ್ಬ ಸಂಸದರನ್ನ ಭೇಟಿ ಆಗೋದಿಕ್ ಹೋಗ್ತಾರೆ. ಆ ಸಂಸದ ಯಾರು ಅಂತ ತಾವು ಮಾಧ್ಯಮಲ್ಲೂ ಸಹ ಪ್ರಸಾರ ಮಾಡಿದಿರಿ. ಆ ಸಂಸದ ಲೆಟರ್ ಕೂಡ ಬರೀತಾನೆ ಯಾರಿಗೆ, ಅಮಿತ್ ಶಾ ಅವ್ರಿಗೆ, ಧರ್ಮಸ್ಥಳ ವಿಚಾರನ ತನಿಖೆ ಮಾಡಬೇಕು ಅಂತ. ಆ ಸಂಸದನ ಭೇಟಿ ಆಗೋ ಸಂದರ್ಭದಲ್ಲಿ ಕೇರಳ ಒಂದು ದೊಡ್ಡ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಮೊಹಮ್ಮದ್ ಸಮೀರ. ಇದು ಆ ಕೇಸ್ ಫೈಲ್ ಅಲ್ಲಿ ಉಲ್ಲೇಖ ಆಗಿದ್ಯಾ? ಉಲ್ಲೇಖ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಗ್ತದೆ. ಇದಿಷ್ಟು ಇಂದು ಪರ ಮುಖಂಡ ತೇಜಸ್ ಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.